ತೈಲ ಬಿಕ್ಕಟ್ಟು ಹೆಚ್ಚಿಸಲು ಇರಾನ್ ಗೇಮ್ ಪ್ಲಾನ್, ಹರ್ಮುಜ್ ಟೋಲ್ ಸಂಗ್ರಹಕ್ಕೆ ಅನುಮೋದನೆ. ತೈಲ ಬಿಕ್ಕಟ್ಟು ಹೆಚ್ಚಿಸಲು ಇರಾನ್ ಗೇಮ್ ಪ್ಲಾನ್, ಹರ್ಮುಜ್ ಟೋಲ್ ಸಂಗ್ರಹಕ್ಕೆ ಅನುಮೋದನೆ. ಅಮೆರಿಕ ಮತ್ತು ಇಸ್ರೇಲ್ ಹಡಗುಗಳಿಗೆ ನೋ ಎಂಟ್ರಿ. ಮತ್ತಷ್ಟು ಹರ್ಮುಜ್ ಮೇಲೆ ನಿಯಂತ್ರಣ ಸಾಧಿಸ್ತಾ ಇದೆ ಇರಾನ್. ಮಿತ್ರ ರಾಷ್ಟ್ರಗಳಿಗೂ ಹರ್ಮುಜ್ ಸುಂಕದ ಹೊರೆ. ಇರಾನ್ನ ಮಹಲ್ಲತ್ ಮೇಲೆ ದಾಳಿ, 11 ಜನ ಸಾವು. ಮರ್ಕಜಿ ಪ್ರಾಂತ್ಯದ ಮಹಲ್ಲತ್ ನಗರದ ಮೇಲೆ ದಾಳಿ. ಮಹಲ್ಲತ್ ನಗರದ 3 ಅಪಾರ್ಟ್ಮೆಂಟ್ ಧಗಧಗ ಅಂತ ಇದ್ದಾವೆ. ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಈಗ ಮುಗಿಬಿದ್ದಿದೆ ಇರಾನ್ ಕೂಡ. ಕುವೈತ್ ತೈಲ ಟ್ಯಾಂಕರ್ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ನೀರು ಸಂಗ್ರಹಣಾ ಘಟಕದ ಮೇಲೆ ಬಾಂಬ್ ಸುರಿಮಳೆ. ತೈಲ ಬಿಕ್ಕಟ್ಟು ಹೆಚ್ಚಿಸೋದಕ್ಕೆ ಇರಾನ್ ಗೇಮ್ ಪ್ಲಾನ್ ಮಾಡ್ತಾ ಇದೆ. ಹರ್ಮುಜ್ ಟೋಲ್ ಸಂಗ್ರಹಕ್ಕೆ ಅನುಮೋದನೆ. ಅಮೆರಿಕ ಮತ್ತು ಇಸ್ರೇಲ್ ಹಡಗುಗಳಿಗೆ ಇಲ್ಲಿ ನೋ ಎಂಟ್ರಿ. ಹರ್ಮುಜ್ ಮೇಲೆ ಇರಾನ್ ಮತ್ತಷ್ಟು ನಿಯಂತ್ರಣ ಸಾಧಿಸ್ತಾ ಇದೆ. ಅಮೆರಿಕ ಕೂಡ ಯುದ್ಧವನ್ನ ಮುಂದುವರಿಸಿದೆ. ಮಿತ್ರ ರಾಷ್ಟ್ರಗಳಿಗೆ ಹರ್ಮುಜ್ ಸುಂಕದ ಬರೆ ಬೀಳುತ್ತೆ. ಇನ್ನು ಇರಾನ್ನ ಮಹಲ್ಲತ್ ಮೇಲೆ 11 ದಾಳಿಯಾಗಿರುವಂಥದ್ದು, 11 ಜನ ಸಾವನ್ನಪ್ಪಿದ್ದಾರೆ. ಮರ್ಕಜಿ ಪ್ರಾಂತ್ಯದ ಮಹಲ್ಲತ್ ನಗರದ ಮೇಲೆ ದಾಳಿಯಾಗಿದೆ. ಬೃಹತ್ ಕಟ್ಟಡಗಳು ಧಗಧಗ ಅಂತ ಇದ್ದಾವೆ. 3 ಅಪಾರ್ಟ್ಮೆಂಟ್ಗಳು ಭಸ್ಮವಾಗಿದ್ದಾವೆ. ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಈಗ ಮುಗಿಬಿದ್ದಿದೆ ಇರಾನ್. ಕುವೈತ್ನ ತೈಲ ಟ್ಯಾಂಕರ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಾ ಇದೆ. ನೀರು ಸಂಸ್ಕರಣಾ ಘಟಕದ ಮೇಲೆ ಕೂಡ ಬಾಂಬ್ ಸುರಿಮಳೆ ಆಗಿದೆ. ತೈಲ ಬಿಕ್ಕಟ್ಟು ಹೆಚ್ಚಿಸೋದಕ್ಕೆ ಇರಾನ್ ಗೇಮ್ ಪ್ಲಾನ್ ಮಾಡಿಕೊಳ್ತಾ ಇದೆ. ಹರ್ಮುಜ್ ಟೋಲ್ ಸಂಗ್ರಹಕ್ಕೆ ಅನುಮೋದನೆ. ಹರ್ಮುಜ್ ಅನ್ನ ಟೋಟಲಿ ನಮ್ಮ ಕಂಟ್ರೋಲ್ ಅಲ್ಲೇ ಇರಬೇಕು ಅನ್ನೋ ರೀತಿಯಲ್ಲಿ ಇರಾನ್ ವರ್ತಿಸ್ತಿತ್ತು. ಹರ್ಮುಜ್ನಲ್ಲಿ ಯಾವುದೇ ಹಡಗುಗಳು ಪಾಸ್ ಆಗಬೇಕಂದ್ರೂ, ತೈಲ ಟ್ಯಾಂಕರ್ಗಳು ಪಾಸ್ ಆಗಬೇಕಾದ್ರೂ ಕೂಡ ಒಂದು ಇರಾನ್ ಪರ್ಮಿಷನ್ ಬೇಕು, ಮತ್ತೊಂದು ಸುಂಕ ಕಟ್ಟಿ ಆ ಹಡಗುಗಳನ್ನ ತಗೊಂಡು ಹೋಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಈಗ ಅಸ್ತು ಅಂದಿದೆ. ಸೊ ತೈಲ ಬಿಕ್ಕಟ್ಟು ಹೆಚ್ಚಿಸೋದಕ್ಕೆ ಇರಾನ್ ಗೇಮ್ ಪ್ಲಾನ್ ಮಾಡ್ತಾ ಇದೆ. ಇನ್ನು ಟೋಲ್ ಸಂಗ್ರಹ ಮಾಡಬೇಕು, ಸುಂಕ ಕಟ್ಟಬೇಕು ಅನ್ನೋದಕ್ಕೆ ಈಗ ಸದ್ಯಕ್ಕೆ ಅನುಮೋದನೆ ಸಿಕ್ಕಿದೆ. ಮತ್ತು ಇಸ್ರೇಲ್ ಹಾಗೂ ಅಮೆರಿಕ ಹಡಗುಗಳಿಗೆ ನಿರ್ಬಂಧನೆ ಹೇರಲಾಗಿದೆ. ಹಡಗುಗಳಿಗೆ ನೋ ಎಂಟ್ರಿ ಅಂತ ಇದೆ ಇರಾನ್. ಮಿತ್ರ ರಾಷ್ಟ್ರಗಳಿಗೆ ತೈಲ ಮತ್ತು ಬೇರೆ ವಹಿವಾಟುಗಳು ಬೇಕಾದಲ್ಲಿ ಹಡಗುಗಳು ಹರ್ಮುಜ್ ಜಲಸಂಧಿಯಿಂದ ಹಾದು ಹೋಗೋಕೆ ಸುಂಕ ಕಟ್ಟಿನೇ ಹೋಗಬೇಕಾದಂಥ ಪರಿಸ್ಥಿತಿಗೆ ಈಗ ಅನುಮೋದನೆ ಸಿಕ್ಕಿದೆ. ಹರ್ಮುಜ್ ಟೋಲ್ ಸಂಗ್ರಹಕ್ಕೆ ಅನುಮೋದನೆ ಸಿಕ್ಕಿರುವಂಥದ್ದು. ಈ ನಡುವೆ ಅಮೆರಿಕ ದಾಳಿಯನ್ನು ಮುಂದುವರಿಸಿದೆ. ಮಹಲ್ಲತ್ ಮೇಲೆ ದಾಳಿಯಾಗಿದೆ. 11 ಜನ ಸಾವನ್ನಪ್ಪಿರುವಂಥದ್ದು. ಬೃಹತ್ ಕಟ್ಟಡಗಳು, ಜನವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಈ ಕಡೆ ಇರಾನ್ ಕೂಡ ಸುಮ್ಮನೆ ಇರದೆ ಕುವೈತ್ ಮೇಲೆ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಅಮೆರಿಕ ಮಿತ್ರ ರಾಷ್ಟ್ರಗಳು ಯಾವ್ಯಾವ್ದಿದೆಯೋ ಅಲ್ಲೆಲ್ಲವೂ ಕೂಡ ದಾಳಿ ಆಗ್ತಿರುವಂಥದ್ದು. ಕುವೈತ್ನ ತೈಲ ಟ್ಯಾಂಕರ್ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಿನ ಮುಖ್ಯವಾದಂತಹ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಈಗ ಇರಾನ್ ಮುಗಿಬಿದ್ದಿದೆ. ಕುವೈತ್ನ ತೈಲ ಟ್ಯಾಂಕರ್ನ ಗುರಿಯಾಗಿಸಿಕೊಂಡು ಇರಾನ್ ಕೂಡ ದಾಳಿ ಮಾಡ್ತಾ ಇದೆ. ನೀರು ಸಂಸ್ಕರಣಾ ಘಟಕಗಳ ಮೇಲೆ ಬಾಂಬ್ ಸುರಿಮಳೆ ಆಗಿದೆ. ತೈಲ ಬಿಕ್ಕಟ್ಟು ಹೆಚ್ಚಿಸೋದಕ್ಕೆ ಇರಾನ್ ಗೇಮ್ ಪ್ಲಾನ್ ಮಾಡ್ತಾ ಇದೆ. ಇರಾನ್ ಅನುಮತಿ ಇಲ್ಲದೆ ಹರ್ಮುಜ್ ಜಲಸಂಧಿಯಿಂದ ಯಾವೊಂದು ಹಡಗು ಕೂಡ ಹಾದು ಹೋಗೋ ಹಾಗಿಲ್ಲ ಮತ್ತು ಸುಂಕ ಕಟ್ಟಿ ತದನಂತರ ತೈಲ ಟ್ಯಾಂಕರ್ಗಳನ್ನು ಮೂವ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಈಗ ನಿಬಂಧನೆಯನ್ನ ಹಾಕಿಕೊಂಡಿದೆ. ಅದಕ್ಕೆ ಅಲ್ಲಿ ಅನುಮೋದನೆ ಕೂಡ ಸಿಕ್ಕಿರುವಂಥದ್ದು. ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೂ ಕೂಡ ಈ ನಿರ್ಬಂಧನೆ ಇರುತ್ತೆ. ಜೊತೆಗೆ ಅಮೆರಿಕ ಹಾಗೂ ಇಸ್ರೇಲ್ನ ಹಡಗುಗಳಿಗೆ ನೋ ಎಂಟ್ರಿ ಅಂತ ಇದೆ ಇರಾನ್. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.